ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಂತ ನನ್ನ ಮಕ್ಕಳಣ್ಣ ಅವರು. ಪಾಪ ಗಂಗಾಧರಪ್ಪ ಮುದುಕ ಅಂತನೂ ನೋಡ್ದೆ ಹೆಂಗ್ ಹೊಡೆದವ್ರು ನೋಡೋಣ. ಏನೋ ಹೊಡೆದಿದ್ದಾರ? ಹೌದು, ಅಪ್ಪ ಮಗಳು ಆಸ್ಪತ್ರೆಗೆ ಹೋದಾಗ ಅವ್ರ ಮ್ಯಾಕ್ ಯಾರೋ ಅಟ್ಯಾಕ್ ಮಾಡಿ ಆ ಹುಡ್ಗಿನ ಸಾಯ್ಸೋದಕ್ಕೆ ನೋಡಿದ್ರು. ಅಷ್ಟ್ರಾಗ ನಮ್ಮ ಅಣ್ಣ ಹೀರೋ ಆಗಿ ಎಂಟ್ರಿ ಕೊಟ್ಟು ಆ ಹುಡುಗಿ ಜೀವ ಉಳಿಸ್ಬಿಟ್ರು. ಛೇ, ಮಾವ ಅಲ್ಲಿಗೆ ಹೋಗಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಸ್ನೇಹ ಸತ್ತಿರ್ತಿದ್ಲು. ನೀನು ಯಾಕೆ ಮಾವ ಹೋದೆ? ಲೈ, ಅವ್ರ ಮ್ಯಾಕ್ ಅಟ್ಯಾಕ್ ಮಾಡ್ಸಿದ್ಯಾರು ಅಂತ ನಂಗೆ ಗೊತ್ತುಗಲ್ಲ. ಯಾರಣ್ಣ? ಅವ್ರ ಮ್ಯಾಗ ಅಟ್ಯಾಕ್ ಮಾಡಿಸಿದ್ದು ಆ ದಾಸಪ್ಪ. ನನ್ನ ಮಗನ ಕಚ್ಚಡ ಕೆಲಸ ಮಾಡಿರೋದು. ಸಿಗ್ಲಿ ನನ್ನ ಮಗ ನನ್ನ ಕೈಗೆ, ಅವಾಗ ಐತೆ ಅವಂಗೆ. ಅದು ಬಿಡು ಮಾವ, ನನ್ನನ್ನು ಯಾಕೆ ಇಲ್ಲಿಗೆ ಬರಕ್ಕೆ ಹೇಳ್ದೆ? ಅದ ಒಂದು ಮುಖ್ಯದ ವಿಷಯ ಐತೆ. ಒಂದು 2 ನಿಮಿಷ ಇರು, ನಾನು ಒಳಗೆ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ಇಲ್ಲೇ ಇರು. ನನ್ನ ಮಕ್ಕಳಿಂದ ನನ್ನ ಕೆಲಸ ಎಲ್ಲ ಹಾಳಾಗೋಯ್ತು. ಅಲ್ಲೇ ಮುಂಗ್ಸಿ, ಅಣ್ಣ ಒಳಿಗೆ ಹೋಗಿ ಅದೇನು ಮಾತಾಡ್ತಾವ್ರೆ ಏನೋ ಕಳ. ಏನು ಮಾತಾಡಿದ್ರು ಪರವಾಗಿಲ್ಲ ಕಲ, ಆದರೆ ಆ ವಿಷಯ ಮಾತ್ರ ಮಾತಾಡ್ದಿದ್ರೆ ಸಾಕು. ಇವರೆಲ್ಲ ಏನು ಹೀಗೆ ಮಾತಾಡ್ತಿದ್ದಾರೆ? ಮಾವ ಯಾವ ವಿಷಯದ ಬಗ್ಗೆ ಮಾತಾಡಬಾರ್ದು? ಒಂದು ವೇಳೆ ಮಾವಂಗೆ ಸ್ನೇಹನ ಬಗ್ಗೆ ಏನಾದರೂ ಗೊತ್ತಾಗೋಯ್ತಾ? ಮುಂಗ್ಸಿ ಅವರೇ, ನೀವಿಬ್ರು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಅದನ್ನ ನಾವು ಹೇಳಲ್ಲ, ಅಣ್ಣನೇ ಹೇಳ್ತಾರೆ. ಮಾವ, ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ಯಾ? ಇರೋ ಸರ್ಪ್ರೈಸ್ ಅಂದಲ್ಲ, ಏನದು? ಅದಾ ಏಳಕ್ಕೆ ತಾನೇ ಕರೆಸಿರೋದು, ಯಾಕೆ ಅವಸರ ಬೀಳ್ತಿದ್ಯಾ? ಅವಸರ ಅಲ್ಲ ಮಾವ, ಅದೇನು ವಿಷಯ ಅಂತ ಬೇಗ ಹೇಳು, ಟೆನ್ಷನ್ ಆಗ್ತಿದೆ. ಅದೇ ರದಾ, ನಾವೆಲ್ಲ ಹುಡುಕ್ತಿದ್ವಲ್ಲ ನಮ್ಮ ಹೃದಯ ಹಾಕೊಂಡಿರೋ ಹುಡುಗಿ, ಅದು ಬೇರೆ ಯಾರೂ ಅಲ್ಲ, ಈ ಮನೆಗಿರೋ ಸ್ನೇಹ. ಯಾಕ್ರದ ಶಾಕ್ ಆಯ್ತಾ? ನಂಗೂ ಇಸೆ ಕೇಳಿದಾಗ ಹಿಂಗೆ ಶಾಕ್ ಆಗಿದ್ದು. ಆದ್ರೆ ಏನ್ ಮಾಡೋಣ, ನಂಗೆ ಇಸೆ ಗೊತ್ತಾದೆಟ್ಗೆ ಆ ಹುಡುಗಿ ಮೇಲೆ ಅಟ್ಯಾಕ್ ಆಗಿತ್ತು. ಕಾಪಾಡಿ ಕರ್ಕೊಂಬರಷ್ಟಾಗೆ ಈಟದಾಯ್ತಿರೋದ. ಮಾವ, ನಿಜವಾಗ್ಲೂ ಇದೇ ಹುಡುಗಿನ? ಅಯ್ಯ, ನಿನ್ಮೆ ಕಣಿರೋದ. ಆದ್ರೆ ನಂಗೊಂದು ಅನುಮಾನ, ನಮ್ಮ ಹೃದಯ ಹಾಕೊಂಡಿರೋ ಹುಡುಗಿ ಯಾರು ಅಂತ ಗೊತ್ತಾಗಿದ್ದೇಟ್ಗೆ ಈ ಹುಡುಗಿ ಮೇಲೆ ಅಟ್ಯಾಕ್ ಆಗೈತೆ. ಅಂದ್ರೆ ನನ್ನ ಬಿಟ್ಟು ಈ ಹುಡುಗಿನ ಬೇರೆ ಯಾರೋ ಹುಡುಕ್ತಾವ್ರಂತಾಯ್ತು. ಅವರೇ ಈ ಅಟ್ಯಾಕ್ ಮಾಡ್ತಿದ್ದಾರೆ. ಅವ್ರು ಯಾರು ಅಂತ ಗೊತ್ತಾಗ್ಲಿ, ಗೈತೆ ಮಾರಿಯಪ್ಪ. ಹೋಗ್ಲಿ ಬಿಡು ಮಾವ, ಹೇಗೋ ನೀನು ಹುಡುಕ್ತಾ ಇರೋ ಹುಡುಗಿ ಸಿಕ್ಕದ್ಲಲ್ಲ, ಸೂಪರ್ ಮಾವ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅದ. ಹೌದು, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಮಾವ? ಅಯ್ಯ, ನಮ್ಮ ಹೃದಯ ಸಿಕ್ಕಿದ್ಮ್ಯಾಗ ಇನ್ನೇನ್ ಮಾಡ್ತೀನಿ ರದಾ? ನಮ್ಮ ಹೃದಯನ ಜೋಪಾನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕತೀನಿ. ಆ ಹೃದಯಕ್ಕೆ ನೆರಳಾಗಿರ್ತೀನಿ. ಹೌದು, ಈ ವಿಷಯ ಪುಟ್ಟಕ್ಕವ್ರ ಮನೆಗೆ ಗೊತ್ತಾ? ಗೊತ್ತಾಗಕ್ಕೆ ನಾವೆಲ್ಲಿ ಬಿಡ್ತೀವಿ? ಅಣ್ಣಗೆ ಮೊದಲೇ ಎಚ್ಚರಿಕೆ ಕೊಟ್ಟು ಕಳಿಸಿದ್ವಿ ಅಲ್ವೇನಣ್ಣ? ಮೂಗಲ್ಲ, ನಾನು ಒಳಕ್ಕೆ ಹೋದ್ರುವೆ ಹೃದಯ ಹಾಕಿರೋದು ಇದೇ ಹುಡುಗಿಗಂತ ನಾನು ಬಾಯಿ ಬಿಡ್ನಿಲ್ಲ. ಯಾಕಂದ್ರೆ ಮೊದಲು ಆ ಹುಡುಗಿನ ಒಪ್ಪಿಸ್ಬೇಕು, ಅದಕ್ಕೆ ಸುಮ್ಕಿದ್ದೆ. ಛೇ, ಏನಿದು? ನಾನು ಏನು ಆಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ಬಿಟ್ಟಿದೆ. ಹಾಗಿದ್ರೆ ಇನ್ಮೇಲೆ ಮಾವ ನನಗೆ ಸಿಗಲ್ವಾ? ರದಾ, ಈಗ ಏನು ನಂಗೆ ಸಹಾಯ ಮಾಡಬೇಕು. ಈ ಹೇಳಕ್ಕೆ ನಿನ್ನ ಇಲ್ಲಿ ಕರೆಸಿದ್ದು. ಆ ಹುಡುಗಿನ ಒಪ್ಸೋಕ್ಕೆ ನೀನೇ ಹೆಂಗನ ಸಹಾಯ ಮಾಡಬೇಕು.
ಅಯ್ ಇದೇನ್ ರಾಧ ಬರೀ ತಲೆ ಅಲ್ಲಾಡ್ಸಿದ್ಯಾ, ಬಾಯ್ ಬಿಟ್ಟು ಹೇಳ್ಬೋದಲ್ವೇ? ನನ್ನ ಸಪೋರ್ಟ್ ನಿಂಗೆ ಯಾವಾಗಲೂ ಇದ್ದೇ ಇರುತ್ತೆ ಮಾವ. ಅದು ನಂಗೆ ಗೊತ್ತು, ಆದರೂ ನನ್ನ ಸಮಾಧಾನಕ್ಕೆ ಒಂದು ಮಾತು ಕೊಡು. ನೀನು ನನ್ನ ಜೊತೆಗೆ ಇದ್ದು ಆ ಹುಡುಗಿನ ಒಪ್ಸಕ್ಕೆ ಸಹಾಯ ಮಾಡಬೇಕು. ಕೊಡು. ಅಯ್ಯೋ, ನಂಗೆ ಈಗ ಸಮಾಧಾನ ಆಯ್ತು. ನಮ್ಮ ಹೃದಯನ ನನ್ನ ಹತ್ರ ಮಾಡ್ಕೊತೀನಿ. ಅದಕ್ಕೆ ಹೇಳೋದು ವಯಸ್ಸಿಗೆ ಮೀರಿದ ಕೆಲಸಕ್ಕೆ ಕೈ ಹಾಕ್ಬಾರ್ದು ಅಂತ. ಎಲ್ಲದರಲ್ಲೂ ಅವಸರವೇ. ಈಗ ನೋಡಿ ಏನಾಯ್ತು ಅಂತ. ಅಲ್ಲೇ ಕಣೆ ಬೋದೇವಿ, ಆ ಸ್ನೇಹನ ಮುಗಿಸು ಅಂತ ಹೇಳೋಕ್ಕೂ ಮುಂಚೆನೆ ಕಂಟಿ ಎಲ್ಲವನೇ ಅಂತ ತಿಳ್ಕೊಳತ್ತಾನೆ. ನೀನ್ ಮುಗಿಸು ಅಂದೆ, ಅವ್ರು ಮುಗ್ಸಕ್ ಹೋದ್ರು. ಪಾಪ ಪುಣ್ಯಾತ್ಮಿ ಎಲ್ಲಿದ್ನು ಏನು ಓಡ್ ಬಂದು ಅವ್ರಿಬ್ಬರನ್ನು ಕಾಪಾಡವ್. ಸಪ್ಪ ಸದ್ಯ ಕಣವ, ನಮ್ಮ ಹೆಸರು ಬಾಯಿ ಬಿಡ್ನಿಲ್ವಲ್ಲ, ಅದೇ ಪುಣ್ಯ. ನಂಜಮ್ಮ ಅವ್ರೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮ ಅಪಶಕನದಿಂದಾನೆ ಎಲ್ಲ ಪ್ಲಾನು ಫ್ಲಾಪ್ ಆಗಿದ್ದು. ಹೋಗಿ ಮಕ್ಕೆ ಏನೇ ಆಗೈತೆ ನಿನಗೆ? ಅಲ್ಲ ಕಣೆ ಮೂದೇವಿ, ಪೂರ್ವಪರ ಏನು ಯೋಚನೆ ಮಾಡಿದೆ ಉತ್ತೊಳಗೆ ಕೈ ಬಿಟ್ಬಿಟ್ಟು ಹಾವು ಕಚ್ಬಿಡ್ತು, ಅದಕ್ಕೆ ನೀನೇ ಹೊಣೆ ಅಂದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಯ್ತದೆ? ಯೋ ಆಗಿದ್ದಾಯ್ತು, ಯಾಕಿಬ್ರು ನಾಯಿಗಳ ತರ ಕಿತ್ತಾಡ್ತಿದ್ದೀರಾ? ಹೊಸಿ ಸುಮ್ಕಿರ್ಬಾರ್ದಾ? ಅಲ್ಲ ಕಣೆ, ಮತ್ತೆ ಅವಳು ನೋಡು ಹೆಂಗೆ ಹೇಳ್ತಾಳೆ ಅಂತ. ಹೋಗ್ಲಿ ಬಿಡು ನಂಜಮ್ಮ. ರಾಧಾ, ನಾವು ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡ್ಬೇಕಾಗಿತ್ತು ಅಂತ ಅನ್ಸ್ತೈತೆ. ಎಲ್ಲೋ ಎಡವಟ್ ಮಾಡ್ಕೊಂಬಿಟ್ವಾ? ಎಲ್ಲ ಕಂಟಿ ಮಾವನಿಂದಾನೆ ಆಗಿದ್ದು. ಅವನು ಅಲ್ಲಿಗೆ ಹೋಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ವೈರಿ ಸತ್ತು ಸುಡುಗಾಡ್ ಸೇರ್ತಿದ್ಲು. ಇನ್ಮೇಕಿದೆ ಏನು ಆಗಕ್ಕಿಲ್ಲ ಬಿಡು. ಇನ್ಮ್ಯಾಕೆ ಅಕ್ಕಂಟಿ ಅವಳಿಗೆ ಬಂಟ ನಿಂತಿರ್ತಾನೆ. ಏನು ಮಾಡ್ಕೊಳಕ್ ಆಗಕ್ಕಿಲ್ಲ ನಮ್ಮ ಕೈಲಿ. ಅಟ್ಟೆಯ ಬಿಟ್ಬಿಡು. ಸೋಲೋ ಮಾತೇ ಇಲ್ಲ. ಮಾವ ಅಡ್ಡ ಬಂದ್ರು ಸರಿ, ಅವ್ರ ಮಾವ ಅಡ್ಡ ಬಂದ್ರು ಸರಿ, ಅವಳನ್ನ ಮುಗ್ಸದೆ. ಅಯ್ಯ ಮೂದೇವಿ, ಅವಳನ್ನ ಮುಗಿಸ್ಬಿಡ್ತೀನಿ ಅಂತ ಈಗ ನೀನೇನಾದ್ರು ಹೋದ್ರೆ ನಿನ್ನೆ ಮುಗಿಸ್ಬಿಡ್ತಾರ ಅಷ್ಟೇಯ. ಹೌದ್ರಾದ, ಕಂಟಿಗೇನಾದ್ರೂ ನಿನ್ನಿಂದ ಹುಡ್ಗಿಗೆ ತೊಂದರೆ ಆಗ್ತಿದೆ ಅಂತ ವಿಷಯ ಗೊತ್ತಾದ್ರೆ ನಿನ್ನ ಮದ್ವೆ ಆಗೋದಿರ್ಲಿ, ಮನೇಲೂ ಇಟ್ಕೊಳಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.